ಇವತ್ತು ನಾನು ಹಿಮಾಲಯನ್ 450ನ ಕನ್ನಡದಲ್ಲಿ ರಿವ್ಯೂ ಮಾಡೋಣ ಅಂತ ತಂದಿದ್ದೀನಿ. ಇದು ನಂದೇ ಗಾಡಿ. ಇದು ಬಂದು 2024 ಮಾಡಲು. ತಗೊಂಡು ಒಂದು 2 ಮಂತ್ಸ್ ಆಗಿದೆ. ಫಸ್ಟ್ ನಾನು ಯಾಕೆ ಈ ಗಾಡಿ ತಗೊಂಡೆ ಅಂತ ಮಾತಾಡ್ತೀನಿ. ಏನಕ್ಕಪ್ಪ ಅಂದರೆ ಇದೇ ಸೆಗ್ಮೆಂಟಲ್ಲಿ ನಿಮಗೆ BMW GS 310 ಬರುತ್ತೆ, ಮತ್ತು KTM 390 ADV ಬರುತ್ತೆ. ನಾನು BMW GS 310 ಮತ್ತು KTM 390 ADV ಯಾಕೆ ತಗೊಳ್ಳಿಲ್ಲ ಅಂದರೆ, ಫಸ್ಟು BMW ಅದು ನಿಮಗೆ ಆಫ್ ರೋಡಿಂಗ್ ಗಾಡಿ ಥರ ಬರಲ್ಲ, ಅದು ಟೂರರ್ ಥರ ಬಂದ್ಬಿಡುತ್ತೆ. ಮತ್ತು ಸಸ್ಪೆನ್ಷನ್ ಟ್ರಾವೆಲ್ ಎಲ್ಲ ಕಡಿಮೆ ಅದರಲ್ಲಿ. KTM 390 ADVನೂ ಅಷ್ಟೇ, ಸಸ್ಪೆನ್ಷನ್ ಟ್ರಾವೆಲು ಅದರಲ್ಲೂ ಅಷ್ಟೇ ಕಡಿಮೆ ಇದೆ. ಅದು ಸ್ವಲ್ಪ ಟೂರರ್ ಥರನೇ ಬರುತ್ತೆ. ಮತ್ತು ನೆಕ್ಸ್ಟ್ ಬಂದು ಪವರ್ ನೋಡಿದ್ರೆ KTM 390 ADV ಮತ್ತು ಹಿಮಾಲಯನ್ 450 3 BHP ಪವರ್ ಡಿಫ್ರೆನ್ಸ್ ಇದೆ. ಬಟ್ ಸ್ಟಿಲ್ ಆಲ್ಮೋಸ್ಟ್ ಸೇಮ್ ಅನಿಸುತ್ತೆ. ಪವರ್ ಡೆಲಿವರಿ ಮತ್ತು ರೈಡಿಂಗ್ ಫೀಲು ಎಲ್ಲ ಆಲ್ಮೋಸ್ಟ್ ಸೇಮ್ ಅನಿಸುತ್ತೆ. BMW 310 GS ಪವರ್ ಬಂದು 35 BHP, ಬಟ್ ಆದರೂ ಅದು ಲ್ಯಾಗ್ ಫೀಲ್ ಆಗಲ್ಲ. ಯಾಕೆಂದರೆ ನನ್ನ ಹತ್ರ RR 310 ಇದೆ, G310 RR BMW ಇದೆ. ಸೊ ಅದರಲ್ಲೂ ಪವರ್ ಡೆಲಿವರಿ ತುಂಬ ಚೆನ್ನಾಗಿದೆ. ಆಲ್ಮೋಸ್ಟ್ ಡ್ಯೂಕ್ ಅಷ್ಟೇ ಬರುತ್ತೆ, KTM 390 ಇಂಜಿನ್ ಅಷ್ಟೇ ಬರುತ್ತೆ. ಪವರಲ್ಲಿ ಏನು ಅಷ್ಟೇನು ಡಿಫ್ರೆನ್ಸ್ ಕಾಣಲ್ಲ ಮೂರು ಗಾಡಿಲೂ. ಡಿಫ್ರೆನ್ಸ್ ಎಲ್ಲಪ್ಪ ಅಂದರೆ ಆಫ್ ರೋಡ್ ಕೇಪಬಿಲಿಟಿ ಮತ್ತು ಸಸ್ಪೆನ್ಷನ್ ಟ್ರಾವೆಲ್ಲು ಅಷ್ಟೇ. ಆನ್ ರೋಡು ಪರ್ಫಾರ್ಮೆನ್ಸ್ ಎಲ್ಲ ಗಾಡಿದು ಚೆನ್ನಾಗಿದೆ. ಇವೆರಡರಲ್ಲೇ ಡಿಫ್ರೆನ್ಸ್ ಇರೋದು. ಇದಕ್ಕೋಸ್ಕರ ನಾನು ಹಿಮಾಲಯನ್ನ ತಗೊಂಡಿದ್ದು. ಮತ್ತು ಪ್ರೈಸು KTM 390 ADV ಬಂದು ಟಾಪ್ ಮಾಡಲ್ ನಿಮಗೆ 4,70,000 80,000 ಗಂಟ ಇದೆ. ಅದು ಸ್ವಲ್ಪ ಕಾಸ್ಟ್ಲಿ ಆಯಿತು ಅನಿಸುತ್ತೆ ಆ ಗಾಡಿಗೆ. ಯಾಕೆಂದರೆ ಫೀಚರ್ಸ್ ಇದೆ ಬಿಡಿ, ಏನಿದೆ ಕ್ವಿಕ್ ಶಿಫ್ಟರು, ಆಟೋ ಬ್ಲಿಪ್ಪರು, ಟ್ರ್ಯಾಕ್ಷನ್ ಕಂಟ್ರೋಲು, ಕಾರ್ನರಿಂಗ್ ABS ಇದೆಲ್ಲ ಇದೆ. ಇದೆಲ್ಲ ಫೀಚರು TVS RR 310 ಇದೆ, TVS RTR 310 ಇದೆ. ಬಟ್ ಅದ್ರ ಪ್ರೈಸ್ ನೋಡಿ ಎಲ್ಲಿದೆ ಅಂತ. ಆಕಾಶ ಭೂಮಿ ಆ ಥರ ಪ್ರೈಸ್ ಇದೆ KTMಗೂ ಮತ್ತು RR 310 ಇಲ್ಲ RTR 310ಗೂ ಕಂಪೇರ್ ಮಾಡಿದ್ರೆ. ಸ್ವಲ್ಪ ಪ್ರೈಸಿಂಗಲ್ಲಿ ಸ್ವಲ್ಪ ಜಾಸ್ತಿ ಆಯ್ತೈತೆ. KTM ಬೈಕ್ಸ್ ಆರ್ ಬಿಕಮಿಂಗ್ ಮೋರ್ ಎಕ್ಸ್ಪೆನ್ಸಿವ್ ಅಂತ ನನಗೆ ಅನಿಸ್ತಿದೆ. ಮತ್ತು BMW ನೋಡ್ಬೋದು ನೀವು, ಅದು ಸರ್ವಿಸ್ ಮೇಂಟೆನೆನ್ಸು ತುಂಬ ಕಾಸ್ಟ್ಲಿ. ನನ್ನ ಹತ್ರ RR 310 ಇದೆಯಲ್ಲ, ಅದರಲ್ಲೇ ನನಗೆ ಗೊತ್ತಾಗುತ್ತೆ. ಪ್ರತಿ ಸರ್ವಿಸ್ಗೆ ಇಲ್ಲ ಅಂದರೂ ಒಂದು 6,000 7,000 ಸಾವಿರ ಬರುತ್ತೆ. ಮತ್ತು GS ಅಲ್ಲಿ ನಿಮಗೆ ಅದಕ್ಕಿಂತ ಜಾಸ್ತಿ ಬರುತ್ತೆ ಕಾಸ್ಟ್ಲಿ ಸರ್ವಿಸು. ಮತ್ತು ಏನಾದ್ರು ಪಾರ್ಟ್ಸ್ ಹೋದರೆ 20,000 30,000 ಎತ್ತಿಡಬೇಕಾಗುತ್ತೆ. ಸೊ ನನಗೆ ಈಸಿಯಾಗಿ ಮೇಂಟೈನ್ ಆಗೋಕ್ಕೆ ಇರಬೇಕು, ಮತ್ತು ಆಫ್ ರೋಡ್ ಕೇಪಬಿಲಿಟಿ ಚೆನ್ನಾಗಿರಬೇಕು. ಇದೆಲ್ಲನೂ ಕಂಪೇರ್ ಮಾಡಿದ್ರೆ ಬೆಸ್ಟ್ ಗಾಡಿಯಿಂದ ಸೆಗ್ಮೆಂಟ್ ಅಂದರೆ ಹಿಮಾಲಯನೇ. ನೀವು ಅನ್ಕೋಬೋದು ನಾನು ಯಾಕೆ ಎಕ್ಸ್ಪಲ್ಸ್ ಕನ್ಸಿಡರ್ ಮಾಡಲಿಲ್ಲ ಅಂತ. ನಾನು ಫಸ್ಟ್ ಬುಕ್ ಮಾಡಿದ್ದೆ ಎಕ್ಸ್ಪಲ್ಸ್ 200. ನನಗೆ ಎಕ್ಸ್ಪಲ್ಸ್ 200 ಇನ್ನೂ ಇಷ್ಟ ಐತೆ. ನನ್ನ ಹತ್ರ ಯಾವಾಗಾದರೂ ಒಂದು 2 ಲಕ್ಷ ಬಂದರೆ ಪಟ್ ಅಂತ ಹೋಗಿ ತಗೊಬಿಡ್ತೀನಿ ಎಕ್ಸ್ಪಲ್ಸ್ನ. ಏನಕ್ಕೆ ನಾನು ಎಕ್ಸ್ಪಲ್ಸ್ನ ಇಷ್ಟಪಡ್ತೀನಿ ಅಂದರೆ, ಅದನ್ನ ಏನಕ್ಕೆ ತಗೊಳ್ಳಿಲ್ಲ ಅಂದರೆ, ಅದು ಈ ಸೆಗ್ಮೆಂಟ್ ಗಾಡಿನೇ ಅಲ್ಲ. ಅದು ಬಂದು ನಿಮಗೆ 200cc ಸೆಗ್ಮೆಂಟ್ ಗಾಡಿ. ಅದ್ರ ಪವರು ಅಷ್ಟರಲ್ಲೇ ನಿಮ್ಗೆ ನೋಡ್ಬೋದು, ಓಲಾ ಎಲೆಕ್ಟ್ರಿಕ್ಕೆ ಅದಕ್ಕಿಂತ ಫಾಸ್ಟಾಗಿ ಹೋಗುತ್ತೆ ಪವರ್ ಡೆಲಿವರಿಲಿ. ಮತ್ತು ಆಫ್ ರೋಡ್ ಕೇಪಬಿಲಿಟಿ ಬಂದರೆ ಎಕ್ಸ್ಪಲ್ಸು ಹಿಮಾಲಯನ್ ಆಲ್ಮೋಸ್ಟ್ ಸಿಮಿಲರ್ ಅನ್ಕೋತೀನಿ. ಯಾಕೆಂದರೆ ಅದರಲ್ಲಿರೋ ಪವರ್ನ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಂಡು ಆಫ್ ರೋಡ್ ಮಾಡ್ಬೋದು ಎಕ್ಸ್ಪಲ್ಸಲ್ಲಿ. ಮುಂದೆ ಏನಾದರೂ ದೇವ್ರ ಕರುಣಿಸಿದ್ರೆ ಎಕ್ಸ್ಪಲ್ಸ್ 200 ಅದನ್ನು ತಗೋತೀನಿ. ನೋಡೋಣ. ನನಗೆ ಆ ಗಾಡಿ ಸಖತ್ ಇಷ್ಟ ಆಗಿದೆ, ಎಕ್ಸ್ಪಲ್ಸ್ 200 ರ್ಯಾಲಿ ಎಡಿಷನ್ನು. ಅದನ್ನು ಬುಕ್ ಮಾಡಿಬಿಟ್ಟು ಮತ್ತು ಇದನ್ನೇನಕ್ಕೆ ತಗೊಂಡೆ ಅಂದರೆ, ಮೇಯ್ನ್ ಬಂದು ಪವರ್ ಡೆಲಿವರಿನೇ. ಸೊ ನನಗೆ ಹೈವೇ ಟೂರಿಂಗು ಮತ್ತು ಆಫ್ ರೋಡಿಂಗ್ ಎರಡೂ ಬೇಕಾಗಿತ್ತು. ಹೈವೇ ಟೂರಿಂಗಲ್ಲಿ ನಾವು ಕೀಪಪ್ ಮಾಡೋಕ್ಕಾಗಲ್ಲ. ಹೈವೇ ಟೂರಿಂಗ್ ಆಗಲ್ಲ ಬಿಡಿ, ಅದು ಅಷ್ಟು ಪವರ್ ತುಂಬ ಕಡಿಮೆ ಆಯಿತು ಹೈವೇ ಟೂರಿಂಗ್ಗೆ. ಬಟ್ ಸ್ಟಿಲ್ ನಾನೊಂದು ಎಕ್ಸ್ಪಲ್ಸ್ ತಗೋತೀನಿ, ತುಂಬ ಸಖತ್ತಾಗಿ ಮಾಡಿಫಿಕೇಷನ್ ಮಾಡಿಕೊಂಡು ಬರೀ ಆಫ್ ರೋಡಿಂಗ್ ಅಂತಲೇ ಇಟ್ಕೋತೀನಿ ಅದನ್ನು. ಬನ್ನಿ ಈಗ ಹಿಮಾಲಯನ್ ಬಗ್ಗೆ ಬರೋಣ. ಮತ್ತು ನಾನು ಆವಾಗಲಿಂದ ಹೇಳ್ತಾ ಇದ್ದೀನಿ ಸಸ್ಪೆನ್ಷನ್ ಟ್ರಾವೆಲ್ ಅಂತ. ಇದು ಸಸ್ಪೆನ್ಷನ್ ಟ್ರಾವೆಲ್ ಬಂದು ಫ್ರಂಟು ಮತ್ತು ರೇರು 200 mm. ಇದು ತುಂಬ ಒಳ್ಳೆ ಸಸ್ಪೆನ್ಷನ್ ಟ್ರಾವೆಲ್ಲು ಆಫ್ ರೋಡಿಂಗ್ಗೆ. ಮತ್ತು ಫ್ರಂಟು ನಿಮಗೆ ಸಸ್ಪೆನ್ಷನ್ ಕೊಟ್ಟಿದ್ದಾನೆ 41 mm, ಅಡ್ಜಸ್ಟಬಲ್ ಇಲ್ಲ. ಆಮೇಲೆ ಇದು ಬಂದು ಪ್ರೈಸು ಎಷ್ಟಾಯಿತು ಅಂತ, ನನಗೆ ಇದು 3,85,000 ಆನ್ ರೋಡು, ಮತ್ತು 10,000 ಅರೌಂಡು RSA ಮತ್ತು ಎಕ್ಸ್ಟೆಂಡೆಡ್ ವ್ಯಾರಂಟಿ ಎರಡೂ ಸೇರಿ ಅರೌಂಡ್ 10,000 ಏನೋ ಬಂತು. ಟೋಟಲು 3,92,000 ಏನೋ ಆಯಿತು. ನನಗೆ ಹಿಮಾಲಯನ್ 450ಲಿ ತುಂಬ ಇಷ್ಟ ಆಗೋದೇನೆಂದರೆ ಇಂಟಿಗ್ರೇಟೆಡ್ ಟೇಲ್ ಲೈಟ್ಸು. ನೀವು ನೋಡಿ, ಹಿಂದ್ಗಡೆ ಟೇಲ್ ಲೈಟ್ ಇಲ್ಲ ಇದಕ್ಕೆ ಟೇಲ್ ಲೈಟ್ ಎಲ್ಲಿದೆಯಪ್ಪ ಅಂದರೆ ಇಂಡಿಕೇಟರಲ್ಲೇ ಇದೆ. ಆನ್ ಮಾಡಿ ತೋರಿಸ್ತೀನಿ ರೀ. ನೋಡಿ, ಇದೇ ಟೇಲ್ ಲೈಟ್ ಇದ್ರದ್ದು. ಇಂಡಿಕೇಟರ್ ಆನ್ ಮಾಡಿದಾಗ ಮಧ್ಯದಲ್ಲಿ ಮಾತ್ರ ಬರುತ್ತೆ ಇಂಡಿಕೇಟರು. ಮತ್ತು
ಮತ್ತು ಇದ್ರದ್ದು ಕೂಲೆಂಟ್ ಬಾಕ್ಸ್ ಬಂದು ಇಲ್ಲಿದೆ ನೋಡಿ. ಇಲ್ಲಿ ಮಿರರ್ ಒಂದನ್ನು ಚೇಂಜ್ ಮಾಡ್ಕೊಂಡ್ರೆ ಒಳ್ಳೇದು. ಇದು ಹೈ ಸ್ಪೀಡಲ್ಲಿ ಯಾವ್ಯಾವ ಕಡೆಗೋ ತಿರ್ಕೊಬಿಡುತ್ತೆ. ಫ್ರಂಟ್ ಬಂದರೆ ಇಂಡಿಕೇಟರ್ಸು. ಇದು ಹೆಡ್ಲೈಟ್ ಬಂದಿದೆಯಲ್ಲ, ವರ್ಸ್ಟ್ ಹೆಡ್ಲೈಟು. ನನಗೆ ಈ ಗಾಡೀಲಿ ಅಲ್ಲ, ರಾಯಲ್ ಎನ್ಫೀಲ್ಡಲ್ಲಿ ಇಷ್ಟ ಆಗದೆ ಇರೋದಂದರೆ ಇದೊಂದು ವರ್ಸ್ಟ್ ಹೆಡ್ಲೈಟು. ಏನೂ ಕಾಣಲ್ಲ. ನೀವು ರಾತ್ರಿ ಏನು ಎಲ್ಲೂ ಹೋಗಂಗೆ ಇಲ್ಲ, ಆರಾಮಾಗಿ ಮನೇಲಿ ಮನಿಕೊಳ್ಳಿ. ಈ ಗಾಡಿ ಓಡಿಸ್ಲೇಬೇಡಿ ನೈಟ್ ಹೊತ್ತು, ಅಷ್ಟು ವರ್ಸ್ಟ್ ಹೆಡ್ಲೈಟ್ ಅದು. ಇದು ಬಂದು ಇದು ಗಾರ್ಡ್. ಇದು ಏನಾದ್ರು ಗಾಡಿ ಬಿದ್ದರೆ ನಿಮಗೆ ಪೆಟ್ರೋಲ್ ಟ್ಯಾಂಕ್ಗೆ ಯಾವ್ದು ಏನೇ ಡ್ಯಾಮೇಜ್ ಆಗದೆ ಇರೋ ಥರ ನೋಡ್ಕೊಳ್ಳುತ್ತೆ. ಮತ್ತು ಇಲ್ಲಿ ನೀವು ಜೆರಿ ಕ್ಯಾನ್ ಕೂಡ ಹಾಕೋಬೋದು. ಪೆಟ್ರೋಲು ಮತ್ತು ನೀರು ಎಲ್ಲರೂ ಲಾಂಗ್ ರೈಡ್ ಹೋಗ್ಬೇಕಾದ್ರೆ ಇಲ್ಲಿ ಜೆರಿ ಕ್ಯಾನ್ ಹಾಕೋಬೋದು. ಇಲ್ಲ ಲಗೇಜ್ ಕೂಡ ಸ್ಟ್ರ್ಯಾಪ್ ಮಾಡ್ಕೋಬೋದು, ಸಾಫ್ಟ್ ಲಗೇಜು. ಇಲ್ಲಿ ಹಿಮಾಲಯನ್ ಲೋಗೋ ಕೊಟ್ಟಿದ್ದಾನೆ, ಇಲ್ಲಿ ಹಿಮಾಲಯನ್ ಲೋಗೋ ಕೊಟ್ಟಿದ್ದಾನೆ, ಮತ್ತು ಇಲ್ಲಿ ಹಿಮಾಲಯನ್ ಬೆಟ್ಟನೇ ಹಾಕಿದ್ದಾನೆ. ಸ್ವಿಚ್ ಗೇರ್ ಎಕ್ಸ್ಪ್ಲೇನ್ ಮಾಡ್ತೀನಿ ಬನ್ನಿ. ಇದು ಹೆಡ್ಲೈಟ್ ಸ್ವಿಚ್ಚು, ಐ ಬೀಮು, ಲೋ ಬೀಮು, ಪಾಸಿಂಗ್ ಸ್ವಿಚ್ಚು, ಮತ್ತು ಇದು ಇಂಡಿಕೇಟರು, ಇದು ಹಾರನ್ನು, ಇದು TFT ಸ್ಕ್ರೀನು ಟಾಗ್ಲಿಂಗ್ ಬಟನ್. ಇದು ಅದನ್ನು ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದು ಇಲ್ಲಿದೆ ನೋಡಿ, ಇದು ಪಾರ್ಕಿಂಗ್ ಲೈಟು, ಮತ್ತು ಇದು ಕಿಲ್ ಸ್ವಿಚ್ಚು, ಇದು ಇಗ್ನಿಷನ್ ಆನ್ ಮಾಡೋದು, ಮತ್ತು ಇದು ಇಗ್ನಿಷನ್ ಆಫು. ಇದು ಬಂದು ಮೋಡ್ ಬಟನ್ನು. ಇದರಲ್ಲಿ 4 ರೈಡಿಂಗ್ ಮೋಡ್ ಕೊಟ್ಟಿದ್ದಾನೆ. ಪೆಟ್ರೋಲ್ ಟ್ಯಾಂಕ್ ಬಂದು 17 ಲೀಟರ್ಸ್. ಇದು 17 ಲೀಟ್ರ್ ಹಿಡಿಯುತ್ತೆ. ಮತ್ತು ಇಲ್ಲಿ ಮುಂದೆ ಬಂದರೆ ನಾನಿಲ್ಲಿ ದೊಡ್ಡ ವಿಂಡ್ಶೀಲ್ಡ್ ಹಾಕ್ಸಿದ್ದೀನಿ. ಇದು ಕಂಪ್ನಿಯಿಂದ ಚಿಕ್ಕದು ಬರುತ್ತೆ. ಗಾಡಿ ಎಲ್ಲ ತುಂಬ ಚೆನ್ನಾಗಿ ಬಿಟ್ಟು ಸೈಲೆನ್ಸರ್ ಹಾಳು ಮಾಡಿಬಿಟ್ಟ. ಸೈಲೆನ್ಸರ್ ನೋಡಿ, ನನಗಿಷ್ಟ ಆಗುತ್ತೆ, ಬಟ್ ಇದು ಕೆಲವ್ರಿಗೆ ಇಷ್ಟ ಆಗಲ್ಲ. ಇದು ಸೈಲೆನ್ಸರ್ ಇನ್ನೊಂದು ಸ್ವಲ್ಪ ಮೇಲಕ್ಕೆ ಕೊಡಬೇಕಿತ್ತು, ಒಂದು ಸ್ವಲ್ಪ ಉದ್ದಕ್ಕೆ, ಬಟ್ ಸೈಲೆನ್ಸರ್ ತುಂಬ ಚಿಕ್ಕದು ಮಾಡಿಬಿಟ್ಟ ಗಾಡಿಗೆ. ಇದಿಷ್ಟು ಹಿಮಾಲಯನ್ 450 ಬಗ್ಗೆ. ಇನ್ನು ಮಿಕ್ಕಿದ್ದು ಗಾಡಿ ಓಡಿಸ್ತಾ ನೋಡೋಣ ಬನ್ನಿ. ಹಿಮಾಲಯನ್ ಫಸ್ಟು ನೀವು ಈ ಗಾಡಿ ಮೇಲೆ ಕುತ್ಕೊಂಡ ತಕ್ಷಣ ಫೀಲ್ ಆಗೋದೆ ಪವರು. ಇದು ಯಾವ ಥರ ಇದೆಯಪ್ಪ ಅಂದರೆ, ನೀವು ಆಲ್ಮೋಸ್ಟ್ KTM ಡ್ಯೂಕ್ 390 ಅಡ್ವೆಂಚರ್ 390 ಇಂಜಿನ್ ಇಲ್ವಾ, ಸೇಮ್ ಕೈಂಡ್ ಆಫ್ ಟ್ಯೂನಿಂಗು, ಸೇಮ್ ಫೀಲಿಂಗು. ನೋಡಿ ಹೆಂಗೆ ನುಗ್ಗುತ್ತೆ ಅಂತ. ಮಾತೆತ್ತಿದ್ರೆ ಹೋಗಿ 130 120 ಹೋಗಿ ಕೂರುತ್ತೆ. ಕೆಲವರು ಈ ಗಾಡೀಲಿ ವೈಬ್ರೇಷನ್ ಬರುತ್ತೆ ಅಂತ ಹೇಳ್ತಾರೆ, ಬಟ್ ಅದು ವೈಬ್ರೇಷನ್ ಅಲ್ಲ. ಯಾಕೆ ಇದು ಈ ಥರ ಆಗಿದೆ ಅಂದರೆ, ಈ ಗಾಡಿನ ತಗೊಂಡಿರೋರೆಲ್ಲ ಸೂಪರ್ ಬೈಕ್ ಇಟ್ಟಿದ್ದಾರೆ. ಕೆಲವರು ಸೂಪರ್ ಬೈಕ್ ಇಟ್ಕೊಂಡು, ಇಲ್ಲ 3 ಸಿಲಿಂಡರು 2 ಸಿಲಿಂಡರ್ ಗಾಡಿ ಇಟ್ಕೊಂಡು, ಈ ಗಾಡಿನೂ ನಿಮಗೆ ಆಫ್ ರೋಡಿಂಗ್ಗೆ ಇರಲಿ ಎಕ್ಸ್ಟ್ರಾ ಗಾಡಿ ಅನ್ನೋದಕ್ಕೋಸ್ಕರ ತಗೊಂಡಿದ್ದಾರೆ. ಅವರು ಇದರಲ್ಲಿ ಬರೋ ಬಸ್ಸಿನೆಸ್ನ ವೈಬ್ರೇಷನ್ ಅಂತ ಕನ್ಫ್ಯೂಷನ್ ಮಾಡ್ಕೊತಿದ್ದಾರೆ. ರಿಯಲ್ ವೈಬ್ರೇಷನ್ ಏನು ಅಂದರೆ, ನಿಮಗೆ ಗಾಡಿನೇ ಓಡ್ಸೋಕ್ಕಾಗಲ್ಲ. ಆ ಥರ ವೈಬ್ರೇಷನ್ ಬರೋದು ಯಾವುದರಲ್ಲಿ ಅಂದರೆ, ಕ್ಲಾಸಿಕ್ 350, ಓಲ್ಡ್ ಕ್ಲಾಸಿಕ್ 350, ಮತ್ತು ಜಾವಾದಲ್ಲೂ ಇದೆ. ನ್ಯೂ ಜಾವಾ 42 ಇದೆಯಲ್ಲ, ಅದರಲ್ಲೂ ಇದೆ. ಸೊ ನೀವು ಅದರಲ್ಲಿ ಸ್ವಲ್ಪ ಸರ್ಟನ್ ಸ್ಪೀಡು 110 115 ಆದಮೇಲೆ ಹೆವಿ ವೈಬ್ರೇಟ್ ಆಗುತ್ತೆ, ಅದು ವೈಬ್ರೇಷನ್ನು. ಇದು ಬಸ್ಸಿನೆಸ್ ಅಷ್ಟೇ. ಈ ಬಸ್ಸಿನೆಸ್ಸು ನಿಮಗೆ KTM ಇಂಜಿನ್ಸಲ್ಲೂ ಇದೆ, ಎಲ್ಲ ಪ್ರತಿಯೊಂದು ಸಿಂಗಲ್ ಸಿಲಿಂಡರ್ ಇಂಜಿನ್ನಲ್ಲೂ ಇದೆ ಈ ಥರ ವೈಬ್ರೇಷನ್ನು. ಒಂದು ವೈಬ್ರೇಷನ್ ಅಲ್ಲ, ಬಸ್ಸಿನೆಸ್ಸು. ನನ್ನ ಹತ್ರ ಸೂಪರ್ ಮೀಟರ್ ಇದೆಯಲ್ಲ, ನಾನು ಕಾಂಟಿನೆಂಟಲ್ GTನೂ ಇಟ್ಟಿದೆ. ಅದು ಎರಡಕ್ಕೂ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಬಸ್ಸಿನೆಸ್ ಫೀಲ್ ಆಗುತ್ತೆ, ಅದು ತುಂಬ ಸ್ಮೂತ್ ಇದೆ. ನಾನು ಬರೀ ಕಾಂಟಿನೆಂಟಲ್ GT 650 ಓಡಿಸ್ಬಿಟ್ಟು ಇದು ಓಡಿಸಿದ್ರೆ ಅದು ತುಂಬ ಸ್ಮೂತ್ ಫೀಲ್ ಆಗುತ್ತೆ. ಯಾಕಂದರೆ ಅಬ್ಸಲ್ಯೂಟ್ಲಿ ಅದು 2 ಸಿಲಿಂಡರ್ ಗಾಡಿ, ಬಸ್ಸಿನೆಸ್ ಏನು ಇರಲ್ಲ ಅಷ್ಟೊಂದು. ಅದಕ್ಕೆ ಕಂಪೇರ್ ಮಾಡಿದ್ರೆ 4 ಸಿಲಿಂಡರು ಇನ್ನೂ ಸ್ಮೂತ್ ಇರುತ್ತೆ. ಪಾಪ ಅವ್ರಿಗೆ ಈ ಗಾಡಿ ಓಡಿಸ್ಬಿಟ್ಟು ಏನಿಸ್ತಾ ಇದೆ ಅಂದರೆ, ವೈಬ್ರೇಷನ್ ಇದೆ ಅಂತ ಅನ್ನಿಸ್ತಾ ಇದೆ. ಬಟ್ ಇದರಲ್ಲಿ ವೈಬ್ರೇಷನ್ ಇಲ್ಲ. ನಿಮಗೆ ಒಂದು ಒಳ್ಳೆ ಅಪ್ಗ್ರೇಡ್ ಅನಿಸುತ್ತೆ ಈ ಗಾಡಿ ನೀವು ತಗೊಳ್ಳೋದು. ನಿಮ್ಮ ಹತ್ರ ಬೇರೆ ದೊಡ್ಡ ಗಾಡಿ ಇದ್ರೂ ಈ ಗಾಡಿ ನೀವು ಆಫ್ ರೋಡಿಂಗ್ಗೆ ಅಂತ ಇಟ್ಕೋಬೋದು. ನೀವು ಹಾರ್ಲಿ ಡೇವಿಡ್ಸನ್ನು ಡಬಲ್ ಸಿಲಿಂಡರ್ ಆದ್ರೂ V-twin ಅದು, ಅದರಲ್ಲಿ ಏನು ವೈಬ್ರೇಷನ್ ಇದೆ ಅದರಲ್ಲಿ 5% ಇಲ್ಲ. ಇದರಲ್ಲಿ ಇವ್ರದ್ದೇ ಹಳೆ ಕ್ಲಾಸಿಕ್ 350 ಇದೆಯಲ್ಲ, ಅದು ಸಿಕ್ಕಾಬಿಟ್ಟೆ ವೈಬ್ರೇಟ್ ಮಾಡುತ್ತೆ. ಈಗ ನೀವು 200cc ಸೆಗ್ಮೆಂಟ್ ಗಾಡಿಯಿಂದ ಬರ್ತೀರಾ, ನಿಮ್ಗೆ ಒಳ್ಳೆ ಆಫ್ ರೋಡಿಂಗ್ ಬೇಕು, 4 ಲಕ್ಷ ಬಜೆಟ್ ಇದೆ ಅನ್ನೋದಾದರೆ ಕಣ್ಣು ಮುಚ್ಕೊಂಡು ಈ ಗಾಡಿ ತಗೋಬೋದು. ನನ್ನ ಹತ್ರ 2 ಲಕ್ಷ ಬಜೆಟ್ ಇದೆ, ಬಜೆಟ್ ಇರೋದೇ 2 ಲಕ್ಷ, ನಾನು ಹಿಮಾಲಯನ್ ತಗೋತೀನಿ ಅಂದರೆ ತಗೊಳಕ್ಕಂತೂ ಹೋಗಬೇಡಿ. ನೀವು ಆ ಥರ ಇದ್ದರೆ ಎಕ್ಸ್ಪಲ್ಸ್ ತಗೊಳ್ಳಿ, ಹೀರೋ ಎಕ್ಸ್ಪಲ್ಸು ತುಂಬ ಚೆನ್ನಾಗಿದೆ ಗಾಡಿ. ಬಟ್ ನಿಮಗೆ ಈ ಥರ ಪವರ್ ಬೇಕು ಅಂದರೆ
ಈ ಗಾಡಿ ಬಿಟ್ರೆ ಬೇರೆ ಗಾಡಿ ಇಲ್ಲ. ನೋಡಿ ಹೆಂಗ್ ಹೋಗುತ್ತೆ ಗಾಡಿ. ರಾಯಲ್ ಎನ್ಫೀಲ್ಡ್ ಇಂಜಿನ್ನು, ರಾಯಲ್ ಎನ್ಫೀಲ್ಡ್ ಗಾಡಿಗಳು ಸ್ಲೋ ಗಾಡಿಗಳು, ಸಿಕ್ಕಾಬಿಟ್ಟೆ ವೈಬ್ರೇಷನ್ಸು, ಮತ್ತು ಟಾಪ್ ಸ್ಪೀಡಲ್ಲಿ ತುಂಬ ವೈಬ್ರೇಟ್ ಆಗುತ್ತೆ ಸ್ಲೋ ಗಾಡಿಗಳು ಅಂತ ಕಂಪ್ಲೇಂಟ್ ಮಾಡ್ತಿದ್ದಿದ್ದು ಟೈಮ್ಗೆ ಬಾಂಬ್ ಥರ ಬಿಟ್ಟ ಈ ಗಾಡಿನ. ಸಿಂಗಲ್ ಸಿಲಿಂಡರಲ್ಲಿ ಲಿಕ್ವಿಡ್ ಕೂಲ್ಡು ಯಾವ ಥರ ಮಾಡಬೇಕು ಇಂಜಿನ್ ಅಂತ ಹೇಳ್ಕೊಟ್ಟಿದ್ದಾನೆ ರಾಯಲ್ ಎನ್ಫೀಲ್ಡು. ಗೇರ್ ಶಿಫ್ಟಿಂಗ್ ಇದೆಯಲ್ಲ, ಬೆಣ್ಣೆಗಿಂತ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ಏನಕ್ಕೆ ನಾನು ಇಷ್ಟೊಂದು ಸ್ಮೂತ್ ಆಗಿದೆ ಅಂತ ಹೇಳ್ತಿದ್ದೀನಿ ಅಂದರೆ, ಇವನ್ ನಾನು ಕಾಂಟಿನೆಂಟಲ್ GT 650 ಆಗ್ಬೋದು, 650cc ಇಂಜಿನ್ನು, ಅದರಲ್ಲೂ ಇಷ್ಟು ಸ್ಮೂತ್ ಇಲ್ಲ ಗೇರ್ ಶಿಫ್ಟಿಂಗು. ಅದೇ ಸ್ಮೂತ್ ಎಷ್ಟು ಅಂತ ಅಂದ್ಕೊಂಡಿದ್ದೆ, ಬಟ್ ಅದಕ್ಕಿಂತ ಸ್ಮೂತ್ ಇದು. ನಾನೀಗ ಫಾರಿನರ್ ಒಬ್ಬರು ರಿವ್ಯೂ ಕೊಡೋದು ನೋಡ್ತಾ ಇದ್ದೆ. ಟಾಪ್ 1 ಅಂತ ರ್ಯಾಂಕಿಂಗ್ ಕೊಟ್ಟಿದ್ದಾರೆ 650cc ಇಂಜಿನ್ ಗೇರ್ ಬಾಕ್ಸು ಅದ್ರ ಸ್ಮೂತ್ನೆಸ್ಗೆ ಟಾಪ್ 1 ಅಂತ ರ್ಯಾಂಕಿಂಗ್ ಕೊಟ್ಟಿದ್ದಾರೆ. ಕವಾಸಕಿಗಿಂತ ಮೇಲಿಟ್ಟಿದ್ದಾರೆ. ಅದಾದಮೇಲೆ ಕವಾಸಕಿ, BMW ಈ ಥರ ಎಲ್ಲ ಕೊಟ್ಟಿದ್ದಾರೆ. ಬಟ್ ನಾನು ಅದನ್ನೇ ಸ್ಮೂತ್ ಅಂದ್ಕೊಂಡಿದ್ದೆ. ಏನು ಸ್ಮೂತ್ ಐತಪ್ಪ ಈ ಗಾಡಿ ಏರ್ ಶಿಫ್ಟಿಂಗು ಅಂದರೆ, ಹಿಮಾಲಯನ್ 450 ಗೇರ್ ಬಾಕ್ಸ್ ಇದೆ, ನೆಕ್ಸ್ಟ್ ಲೆವೆಲ್ ಸ್ಮೂತು. ನೀವು ಟೆಸ್ಟ್ ರೈಡ್ ಮಾಡಿ ನೋಡಿ. ಟೆಸ್ಟ್ ರೈಡ್ ಅನ್ನೋದಕ್ಕಿಂತ ಇದೇ ಥರ ನಿಮ್ಮ ಯಾರ ಹತ್ರನಾರು ಫ್ರೆಂಡ್ ಈ ಗಾಡಿ ತಗೊಂಡಿದ್ರೆ ಅವ್ರ ಗಾಡಿ ಓಡಿಸಿ ನೋಡಿ. ಬ್ರೇಕಿಂಗು ಕೂಡ ತುಂಬ ಚೆನ್ನಾಗಿದೆ. ಇದ್ರ ಸಸ್ಪೆನ್ಷನ್ ಇದೆಯಲ್ಲ, 90-100 ಸ್ಪೀಡಲ್ಲೆಲ್ಲ ಹಂಪ್ಸ್ಗಳನ್ನ ಆರಿಸಿದ್ದೀನಿ, ಗೊತ್ತೇ ಆಗಲ್ಲ, ನಿಂತ್ಕೊಂಡು ಹೋಗ್ತಾ ಇರೋದೇ ಸುಮ್ಮನೆ. ನೀವು ಎಷ್ಟು ಲಾಂಗ್ ಹೋದ್ರೂ ಏನು ಸ್ಟ್ರೈನ್ ಆಗಲ್ಲ, ತುಂಬ ಕಂಫರ್ಟಬಲ್ ಆಗಿರುತ್ತೆ. ಮತ್ತು ನಾನು ಇದಕ್ಕೆ ಬಂದು ಟೂರಿಂಗ್ ಸೀಟ್ ಹಾಕ್ಸಿದ್ದೀನಿ, ಅದು ಇನ್ನೂ ಕಂಫರ್ಟಬಲ್ಲು. ಇದನ್ನು ನಾನು ನಿಮಗೆ ಟಾಪ್ ಸ್ಪೀಡ್ ತೋರ್ಸೋಕ್ಕಾಗಲ್ಲ, ಯಾಕೆಂದರೆ ಇಲ್ಲಿ ಅಂಥ ರೋಡು ಯಾವುದೂ ಇಲ್ಲ ಟಾಪ್ ಸ್ಪೀಡ್ ತೋರಿಸೋ ಅಂಥ ರೋಡು. ಟಾಪ್ ಸ್ಪೀಡ್ಗೆ ಅಂತಲೇ ಒಂದು ಸಪ್ರೇಟ್ ವೀಡಿಯೋ ಮಾಡಿದ್ದೀನಿ ಆಲ್ರೆಡಿ, ಅದರಲ್ಲಿ ಟಾಪ್ ಸ್ಪೀಡ್ ಹೊಡೆದಿದ್ದೀನಿ. ನೀವು ಹಿಮಾಲಯನ್ 450 ಟಾಪ್ ಸ್ಪೀಡ್ ಬೇಕು ಅಂದರೆ ಆ ವಿಡಿಯೋ ನೋಡ್ಕೋಬೋದು. ಇದಿಷ್ಟು ಹಿಮಾಲಯನ್ 450 ರಿವ್ಯೂ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್ ಎವ್ರಿವನ್. ಕೀಪ್ ವಾಚಿಂಗ್ PK with Bikes.